ಈ ಶ್ರೀಮಂತ ಧರ್ಮರಾಜ್ ಅಂದ್ರೆ ಒಳ್ಳೆಯವರಿಗೆ ಒಳ್ಳೆಯವನು, ಬಹಳ ಕೆಟ್ಟವನು. ಅದೇ ಈ ಶ್ರೀಮಂತ ಈ ಊರ ಜನ ನನ್ನನ್ನು ದೇವರು ಅಂತ ತಿಳಿದಿದ್ದಾರೆ. ನಾನಿಟ್ಟ ಬಾಂಬ್ ಸಿಡಿದಾಗ ಗೊತ್ತಾಗೋದು. ನಾನಿಟ್ಟ ಬಾಂಬ್ ಸಿಡಿದಾಗ ಗೊತ್ತಾಗೋದು ಇದನ್ನು ವಿಷ ತುಂಬಿದ ಘಟ ಸರ್ಪ. ಅದೇ ಅಲ್ಲ ರಾಜನ ಗುರಿ. ಧನರಾಜ್ ಧನರಾಜ್ ಎಂಡಿಜು ದೇವರಾಜ್. ಈ ಶ್ರೀಮಂತ ಧರ್ಮರಾಜ್ ಅಂದ್ರೆ ಒಳ್ಳೆಯವನಂತ ಗೊತ್ತು. ಧನರಾಜ್ ಅಂದ್ರೆ ನಮ್ಮೂರ ಜನರಿಗೆ ಚಟ್ಟವನಂತ ಗೊತ್ತು. ಧನರಾಜ್ ಇಬ್ರು ಸೇರಿದ್ರೆ ಒಂದು ರಾಜನ ಕಟ್ಟಬಹುದು ಅಲ್ವಾ? ಹೌದು ಗೌಡ್ರೆ. ಯಾಕಂದ್ರೆ ನಮ್ಮ ಎದುರಾಗ ನಿಲ್ಲು ಕಂಡು ಹುಟ್ಟಿಲ್ಲ ಈ ಭೂಮಿ ಮೇಲೆ ಹುಟ್ಟುವುದೂ ಇಲ್ಲ. ಈ ಹಳ್ಳಿಯಲ್ಲಿ ಒಂದು ಹೆಣ್ಣು ಗಂಡು ಹೊಡಿಬೇಕಾದ್ರೆ ಈ ಶ್ರೀಮಂತ ಧರ್ಮರಾಜ ಪರ್ಮಿಷನ್ ಬೇಕು. ಅದೇ 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 ಶ್ರೀಮಂತನ ದರ್ಬಾರ. ಈ ಹಳ್ಳಿಯಲ್ಲಿ ಒಂದು ಹುಲ್ಲು ಕಡ್ಡಿ ಹೊಡಿಬೇಕಾದ್ರೆ ಈ ಶ್ರೀಮಂತ ಧರ್ಮರಾಜನ ಒಂದು ವೇಳೆ ಪರ್ಮಿಷನ್ ಇಲ್ಲದೆ ಹೋದ್ರೆ ಧನರಾಜ್ ಅದು ನಿನ್ನ ಕೈಯಿಂದ ಅವರ ಸಾವು, ಅದು ಖಚಿತ. ನಿಜ ತಾನೆ ಗೌಡ್ರೆ? ನೀವು ಹೇಳಿದಂತೆ ಕೇಳೋದೇ ನನ್ನ ಗುರಿ. ಚಾಕ್ಲಿ ಕರ ಕರ. ಯಾಕೆಂದ್ರೆ ಈ ಊರಲ್ಲಿ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಊರಲ್ಲಿ ಬಟ್ಟಿ ಗುಡಿಸಿ ಹೋದವನು ಶಕ್ತಿ ಇನ್ನೋದ್ರು ಬರಿಲ್ಲ. ಅದ್ ಯಾಕೋ ಏನಂತ ಬರ ಸ್ವಲ್ಪ ನೋಡ್ತೀಯ? ಆಯ್ತು ಗೌಡ್ರೆ, ಈಗಲೇ ಹೋಗುತ್ತೇನೆ. ನೀನೇನು ಹೋಗುದು ಬೇಡ, ಈತ್ ಕಡೆ ಬರ್ತಾ ಇದೆ ನೋಡೋಣ. ಓಕೆ ಗೌಡ್ರೆ, ಅದಕ್ಕಾಗಿ ಕಾಯ್ತಿರುವಲ್ಲ. ಮುಟ್ಟಾಳ ಮಗ ಶೆಟ್ಟಿ.
ಶೆಟ್ಟಿ ನೀನು ಹೋದ ಕೆಲಸ ಏನಾಯ್ತು? ಅಲ್ರಿಪ್ಪ, ನಾ ಹೋದ ಕೆಲಸ ಹೇಳ್ಬೇಕಾದ್ರ ನಿತ್ತ ಲಬ 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 ಹೊಯ್ಕೋಬೇಕು. ಅಂದ್ರೆ ನಿನ್ನ ಮಾತಿನ ಅರ್ಥ ಮಾತಿನ ಅರ್ಥ ಅಂದ್ರ ಆ ಬಡ ಸಿಬ್ಯಾ ಹಾ ಕೊಡಾಕ ಏನಂದ? ನಾನು ತಿಂದ ಅನ್ನದಗಳನ್ನು ಜೀರ್ಣ ಮಾಡೋ ನಾಯಿಗಳು ಏನಂದ್ರು? ಅಲ್ರಿ ಮನಿಗ್ ಹೋದಾಗ ನನ್ನ ಕಟ್ಟಿ ಹಾಕಿ ತುಪ್ಪದಾಗ ಬಡದ್ರಿ. ಏನು? ನೀನು ಹಣ ಕೇಳಿ ಹೋದ್ರೆ ನಿನ್ನನ್ನು ಕಟ್ಟಿ ಹಾಕಿ ಹೊಡೆದ್ರ? ಅದಂತ ಅಲ್ರಿ, ಮತ್ತ ಅವನ ಮಗಳ್ರಿ ಏನಂದಳು ಅವಳು? ಹಾಕಿ ನನಗ ಕತ್ತೆ ಅಂತಲ್ರಿ. ನಿನಗೆ ಕತ್ತಿ ಅಂದಳ? ಅದಲ್ರಿ ಅವ್ ರಮೇಶ್ ರೀ ನಾ ಏನು ಬೀದಿಲಿ ಬಿದ್ದ ಪಾಪದ ಪಿಂಡ ನಿನಗೆ ನಾಯಿ ಅಂದನಿ? ಅಲ್ರಿ ಅವರು ನಾಯಿ ಕತ್ತಿ ಅಂತೇಳಿ ನನ್ನ ನಾಲ್ಕು ದುಬ್ಬದಾಗ ಓದ್ದ ಕಳಿಸ್ಯಾರಿಪ್ಪ. ಧನ್ಯರ ಅಲ್ಲಿ ತನಕ ನಿನ್ನ ಹೊಟ್ಟಿಗೆ ಅನ್ನ ತಿತ್ತಿದ್ಯೋ ಬೇರೆ ಏನಾದ್ರೂ ತಿತ್ತಿದ್ಯೋ? ಅಲ್ರಿ ನಾವ್ ಹೊಟ್ಟಿಗೆ ಅನ್ನ ಬಿಟ್ಟು ಮತ್ತೇನ್ ತಿನ್ಬೇಕ್ರಿ? ಅನ್ನನ ತಿನ್ಬೇಕಲ್ಲ. ಹೆಚ್ಚು ಒಂದು ಹೆಣ್ಣು ಸಹಿತ ನಿನಗೆ ಎದುರು ಉತ್ತರ ಮಾತಾಡಿದಾದ್ರೆ ಲೇ ಸಹಿತ ಇನ್ನು ಮುಂದೆ ನೋಡಿಕೊ ನಿನ್ನ ಜೀವನದ ಚರಿತ್ರೆ. ನಮ್ಮ ಕಾರ್ಬಾರಿ ಮಲ್ಲಪ್ಪ ಶೆಟ್ಟಿಗೆ ಎದುರು ಉತ್ತರ ಕೊಟ್ಟು ಬಾಯಿಗೆ ಬಂದಂತ ಬೇದ್ರಲ್ಲ ಸವಿತಾ, ಇನ್ನೊಂದು ದಿನ ನಿನ್ನನ್ನು ನೋಡಿಕೊಳ್ಳದೆ ಬಿಡಲಾರೆ ದಂಡರಾಜ. ಬೋಸುಡಿಕೆ ಏನು ಅವ ಅಂದ್ರಿ ಹಂಗ ನನಗ ನನಗ ಅಲ್ರಿ ನನಗ ಬೋಸುಡಿಕೆ ಅವ ಅಂದ್ರಿ ಏನು? ಅಲ್ರಿ ಆ ಬಡಸಿವೆ ಅಂದ್ರಿ ಲೇ ಮುಟ್ಟಾಳ ಮಗ ಹಾಗೆ ಹೇಳುವ ಮತ್ತ ನನಗೆ ಏಕೋಚಿಯಿಂದ ದುಬ್ಬದಾಗ ಚಪ್ಪಲ್ ತಗೊಂಡ್ ಮಾಡಿದ್ರಿ ಹೆಂಗ್ರಿ? ಅಂದ್ರೆ ಈ ಊರಾಗ್ರಪ್ಪ ಶ್ರೀಮಂತ ಈ ಧರ್ಮರಾಜ ಅಲ್ರಿ ಅವ್ರ ಅಂದಿದ್ದು ನಿಮ್ ಮುಂದೆ ಹೇಳ್ರ ನಮ್ಮನ್ನ ದುಬ್ಬದಾಗ ತಗೊಂಡ್ ಬಡ್ದ ಬಿಡ್ದವ್ರಿ. ಅಂದ್ರೆ ಅಂದ್ರೆ ಬೋಸುಡಿಗೆ ಅಂತ ನೀನ್ ಅಂದ್ಯೋ? ಅವನ್ರಿ ಪಾಪದ ಪಿಂಡ ಕರ್ಮದ ಕೂಸು ಆ ರಮ್ಯ ಈ ರೀತಿ ಶ್ರೀಮಂತ ಧರ್ಮರಾಜಿಯ ಮಾತನಾಡಿದ್ದೇನೆ. ಶೆಟ್ಟಿ ಹೆಚ್ಚಿಗೆ ಉತ್ತರಿಸಬೇಡ. ಹೋಗೋ ಈಗಲೇ ದರ ಎಳಿಕೊಂಡು ಬಾ. ನ್ಯಾಯವಾದ ಈ ಕಂಬಕ್ಕೆ ಕಟ್ಟಿ ನನ್ನ ಪಾತ್ರ ನೋಡ್ರಿಪ್ಪ ನಮ್ಮ ತಮ್ಮನಾದ ಎಲ್ಲ ಶೆಟ್ಟಿ ಅವನ ಕಳಿಸಿ ಬಿಡ್ತಾರೆ ಕರ್ಕೊಂಡ್ ಬರಾಕ. ಇವನು ನಿನ್ನ ತಮ್ಮನ? ಹೌದು ಇದ್ರೂ ಇರ್ಬೋದು, ಯಾಕಂದ್ರೆ ಸೇಮ್ ಜಿರಾಕ್ಸ್ ಇದೆಯಲ್ಲ. ಹೋಗೋ ಈಗಲೇ ದರದಲ್ಲಿ ಎಳ್ಕೊಂಡು ಬಾ. ನ್ಯಾಯವಾದ ಕಂಬಕ್ಕೆ ಕಟ್ಟಿ ನಾನು ಪಾತ್ರಕ್ಷೆನ ಚರ್ಮ ಸುಲಿದು ಬಿಡ್ತೀನಿ. ಯಾವ್ರ ನನ್ನ ದುಬ್ಬದಾರಿ ಚರ್ಮ ಕಿತ್ತು ಹೋತ ಮಾರ ನೋತ ಬಡ್ದಾಗಪ್ಪ. ನಮಸ್ಕಾರ ಶ್ರೀಮಂತರಿಗೆ. ಬೆಂಕಿ ಹಚ್ಚು ಆ ನಿನ್ನ ನಮಸ್ಕಾರಕ್ಕೆ. ಸಾವುಕಾರ್ಯ ಏನು ಮಾತನಾಡುತ್ತಿರುವಿರಿ ನೀವು? ಮಾತನಾಡ್ತಿರುವೆ ನೀವು? ನಮ್ಮ ಶೆಟ್ಟಿ ನಿಮ್ಮ ಮನೆ ಬಂದ್ರೆ ಸಿಕ್ಕಂತೆ ಮಾತನಾಡಿದಿರಂತೆ. ಹಿಂದೆ ಇರುವ ನಿನ್ನ ಮಗನ ಬಲವೋ ಅಥವಾ ಏನಾದ್ರೂ ಬಡತನದ ಸೊಕ್ಕ? ಇಲ್ಲ ಸಾವುಕಾರ್ಯ, ಇಲ್ಲ. ಹುಲಿ ಅಂತವ್ರು ನೀವು, ಹಸುವಿನಂತವ್ರು ನಾವು ಹಾಗೆಲ್ಲ ಮಾತಾಡಕ ಬರುತ್ತದೆ. ನೋಡ್ರಿ ಗೌಡ್ರ ಮುಂದ ಹೂವಿನಂಗ ಮಾತಾಡ್ತಾರ. ಆದ್ರೆ ಮಂಗ್ಯಾನ ಮಗನ ನಿಮ್ ಮನಿ ರೊಕ್ಕ ಕೇಳಕ್ ಬಂದಾಗ ನಿನ್ನ ಮಗಳು ನಿನ್ನ ಮಗ ಕೂಡಿ ನಾಯಿ ಮತ್ತ ಬೀಸಾರ ಬೇಡಪ್ಪ ನಲು ಕೈ ಐತಿ ಕತ್ತಿ ಆದ್ರ ಲೇ ಸಟ್ಟಿ
ಮಾತು ನೆಟ್ಟಗಿರಲಿ. ನಿನ್ನಷ್ಟೇ ವಯಸ್ಸು ನನ್ನ ತಂದೆಗೂ ಆಗಿದೆ. ಮರಳಿ ನಾ ನಿನಗೆ ಲೇ ಎಂದರೆ ದೂರ ಹೋದಿತ್ತು. ಎಚ್ಚರ. ನಿಮ್ಮ ಅಪ್ಪಗೂ ವಯಸ್ಸು ಅಷ್ಟ, ನನಗೆ ವಯಸ್ಸು ಅಷ್ಟ. ನಿಮ್ಮ ಅಪ್ಪಗೆ ಶಿವ ಅಂತನ ಅದಕ್ಕೆ ಬಾಳ ಹಾರಾಡಿದಿ, ಕಾಲಾಗಿನ ಚಪ್ಪಲಿ ಕೈಯಾಗ ಶಕೆ ನೀನು ಹಿಂದಕ್ಕೆ ಬಾ. ಲೇ ಶಿವಪ್ಪ, ಲೇ ಅಲ್ಲಪ್ಪ, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ನಾನು ಕೊಟ್ಟ ಹಣ ಕೊಡ್ತೀರೋ ಅಥವಾ ಬರದ ಕೊಟ್ಟ ಹೊಲ ಬಿಡ್ತಿರೋ. ಇದಕ್ಕ ಮಾತಿಗೆ ತಪ್ಪಿದ್ರೆ ನಿಮ್ಮ ಪ್ರಾಣ. ಲೇ ಧರ್ಮ್ಯ, ನೀನು ಕೊಟ್ಟು 10,000ಕ್ಕೆ ಪ್ರಾಣ ಬಿಡಲು ನಾವೇನು ಚಂಡರಲ್ಲ, ಗಂಡು ಹುಲಿ. ಶ್ರೀಮಂತರ ಹಣಕ್ಕಾಗಿ ಪ್ರಾಣ ಕಳೆದುಕೊಳ್ಳಲು ನಾವೇನು ಕೈಯಲ್ಲಿ ಬಳೆ ತೊಟ್ಟಿಲ್ಲ. ಮುಂದಿನ ಬೆಳೆ ಬಂದ ತಕ್ಷಣ ಕೊಟ್ಟರಾಯ್ತು ಇವರ ಬಡ್ಡಿ ಸಮೇತ ಹಣವನ್ನು. ಲೇ ರಮೇಶ, ಕೊಟ್ಟಾಗ ಇಸಿದುಕೊಳ್ಳಲು ಅದನ್ನು ಧರ್ಮಸ್ಥಳ ದಾನದ ಹಣವಲ್ಲ. ಇವತ್ತು ಸೂರ್ಯ ತಾಯಿ ಗರ್ಭದ ಹೋಗೋರಿಗೆ ಹಣ ಕೊಡಬೇಕು. ಇಲ್ಲವಾದ್ರೆ ನಿಮ್ಮ 3 ಮಂದಿ ಹೆಣ ಬೀಳ್ಬೇಕು. ಏನು ಅಂತ ಮಾತಾಡ್ತೀರಾ ನೀವು? ಅಲ್ಲ ಶ್ರೀಮಂತ್ರಿ, ಈ ವರ್ಷ ಮಳೆ ಬಂದಿಲ್ಲ, ಬೆಳೆ ಕೂಡ ಬಂದಿಲ್ಲ. ಅಂದ ಹಾಗೆ ನಿಮ್ಮ ಹಣನ ನಾವು ಮುಟ್ಸಿ ಅಂದರೆ ನಾವು ಹೇಗ್ರಿ ಮುಟ್ಸೋದು? ನೋಡಿ, ನಾವು ಕೂಡ ನಿಮ್ಮ ಹಣವನ್ನು ಮುಟ್ಟಿಸಿ ನಿಮ್ಮಿಂದ ಋಣಮುಕ್ತರಾಗಬೇಕೆನ್ನುವ ಆಸೆ ನಮಗೂ ಇದೆ. ಈ ವರ್ಷ ಆಗದೇ ಇದ್ರೂ ಮುಂದಿನ ವರ್ಷವಾದರೂ ನಿಮ್ಮ ಹಣ ಕೊಟ್ಟೇ ಕೊಡ್ತೀವಿ ಶ್ರೀಮಂತ್ರಿ, ಕೊಟ್ಟೇ ಕೊಡ್ತೀವಿ. ಏನು ಮುಂದಿನ ವರ್ಷ ಕೇಳಲು ನನ್ನನ್ನು ಮುಟ್ಟಾಳ ಅಂತ ತಿಳ್ಕೊಂಡಿದ್ದೀರಾ? ಮುಟ್ಟಾಳ ಮಗನೇ, ಇವತ್ತು ಹಣ ಕೊಡಬೇಕು, ಇಲ್ಲವಾದ್ರೆ ಬರೆದು ಕೊಟ್ಟು ಹೊಲ ಬಿಡಬೇಕು. ಅದಕ್ಕೂ ತಪ್ಪಿದ್ರೆ ನಿಮ್ಮ ಪ್ರಾಣ ಯಮನ ಪಾದ ಹೋಗುತ್ತದೆ. ಹೌದು ಹುಲಿಯ, ಹೌದು ನೋಡ್ತಾಳೆ ಎಷ್ಟು ಚಂದಾಳೆವಾ. ಶ್ರೀಮತಿ, ದಯವಿಟ್ಟು ಅಂತ ಮಾತನಾಡಬೇಡಿ. ಬೇಕಿದ್ರೆ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಶ್ರೀಮಂತ್ರಿ, ಇಷ್ಟು ಹೇಳಿದ್ರು ನಿಮಗೆ ನಮ್ಮ ಮೇಲೆ ಕರುಣೆ ಬರ್ತಾ ಇಲ್ವಾ? ಅಲ್ಲ ಶ್ರೀಮಂತ್ರಿ, ನಮಗೂ ಅಂದ್ರೆ ನನ್ನ ತಮ್ಮನಿಗೆ ಹುಲಿ ಅಂತ 2 ಗಂಡು ಮಕ್ಕಳಿದ್ದಾರೆ. ಅದು ಅಲ್ಲದೆ ಕಿಮ್ಮತ್ತಿನ ಹೊಲವನ್ನು ಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ. ನಮ್ಮ ತಮ್ಮ ಆಗ್ಲಿ ನಾನಾಗ್ಲಿ ನಿಮ್ಮ ಹಣ ಕೊಡೋದಿಲ್ಲ ಅಂತ ಹೇಳಿಲ್ಲ, ನಿಮ್ಮ ಹಣ ಕೊಡ್ತೀವಿ ಅಂತ ಹೇಳಿದ್ವಿ. ಆದ್ರೂ ನೀವು ಹೊಲ ಬರೆದು ಕೊಡಬೇಕು ಒಂದು, ಇಲ್ಲ ನಿಮ್ಮ ಪ್ರಾಣ ನಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಲ್ಲ. ನೋಡಿ, ನಮ್ಮಿಬ್ಬರ ಅಣ್ಣ ತಮ್ಮಂದಿರ ಪ್ರಾಣ ನೀವು ತೆಗೆದುಕೊಂಡು ನಮ್ಮ ಹೊಲವನ್ನು ನೀವು ನಮಗೆ ಬಿಟ್ಟು ಕೊಡುವುದಾದ್ರೆ ನಮ್ಮಿಬ್ಬರ ಪ್ರಾಣ ನಿಮ್ಮ ಕೈಯಲ್ಲಿ ಇದೆ ಶ್ರೀಮಂತ್ರಿ. ಎಂತ ಮಾತನಾಡ್ತಿರ್ವಿ ದೊಡ್ಡಪ್ಪ? ಇವರು ಕೊಟ್ಟ ಹಣಕ್ಕೆ ಪ್ರಾಣ ಕಳೆದುಕೊಳ್ಳಲು ನಾವೇನು ಚಂಡರೇ? ಗಂಡು ಮೆಟ್ಟಿದ ಗಂಡು ಹುಲಿಗಳು. ಏ ರಮ್ಯಾ, ನಿನಗೆ ಏಕೆ ಬೇಕೋ ಇನ್ನೊಬ್ಬರ ಹೊಲದ ವಿಷಯ? ನಿನಗೆ ಜನ್ಮಕ್ಕೆ ಯಾರು ಕಾರಣದ ಕೂಸು? ನೀನು ಹೆತ್ತವಳು ಯಾರು ಗೊತ್ತಿರದ ಕರ್ಮದ ಕೂಸು, ಪಾಪದ ಪಿಂಡ. ನಿನ್ನ ತಾಯಿ ಒಬ್ಬಳು ಸೂಳೆ. ಕನ್ನಡಿಗರ ಮಾನಭಿಮಾನದ ಗೂಡೈತಿ, ಅಂಜಿಕೆ ಎಂಬುದನ್ನು ಅರಿವಿರೋ ನಾಡೈತಿ. ಇಂಥ ನಾನ ಹುಟ್ಟಿದ ನನ್ನ ತಂದೆ ತಾಯಿಗೆ ಪ್ರಾಣ ಭಯ ಹಾಕತಿ. ಮುಗಿತಲೇ ಮಗಳ ನಿನ್ನ ಕತೆ. ಅವರ ಮೇಲೆ ಕೈ ಎತ್ತಿದ್ರೆ ನಾನಾಗಿದೆ.
ಶ್ರೀಮಂತರು ನಾವು ಬಡವರಾಗಿ ತಲೆ ಬಾಗಲೇಬೇಕಪ್ಪ. ಯಾಕಂದರೆ ನಮ್ಮ ಬಡತನದಲ್ಲಿ ಅವರಿಗೆ ಕೈ ಒಡ್ಡಲೇಬೇಕಪ್ಪ, ಕೈ ಒಡ್ಡಲೇಬೇಕು. ರಮ್ಯಾ, ನನ್ನ ಹೆತ್ತ ತಂದೆ ತಾಯಿಗಳು ಅಂಜಿದ್ರಂತೆ ನನ್ನ ಹೆಸರನ್ನು ಕರಲು ಧರ್ಮರಾಜ ಎಂದು. ಇದು ನನಗೆ ಧರ್ಮ್ಯ ಎಂದು ಮಗಳು ಯಾವ ಮಗನೇ? ಶೆಟ್ಟಿ, ಕಟ್ಟಿ ಹಾಕೋ ಆ ಮಗನನ್ನು. ತೆಗೆದುಕೊಳ್ಳುವ ಚಾಟಿಯನ್ನು ಅದು ಯಾವ ಮಗ ಬಂದು ಮಾಡ್ತಾನ ಅದು ನಾನು ನೋಡ್ತೇನೆ. ಬೇಡ ಶ್ರೀಮಂತ್ರೆ, ನನ್ನ ತಮ್ಮನ ಮಗನನ್ನು ಹೊಡೆಯಲು ಹೋಗಬೇಡಿ. ಶ್ರೀಮಂತ್ರೆ, ನಿಮ್ಮ ತಂದೆಯವರ ಕಾಲದಿಂದಲೂ ನಾವು ನಿಮ್ಮ ಮನೆಯಲ್ಲಿ ದುಡಿತಾನೆ ಬಂದಿವಿ. ಅಂದಾಗ ನಿಮ್ಮ ತಂದೆಯವರು ನಮ್ಮನ್ನ ಮಕ್ಕಳ ತರ ನೋಡ್ಕೊಂಡಿದ್ರು ಶ್ರೀಮಂತ್ರೆ. ಅಂತ ಪುಣ್ಯಾತ್ಮರ ಹೊಟ್ಟೆಯಲ್ಲಿ ನಿಮ್ಮಂತವರು ಹುಟ್ಟಿ ಬಂದಿದ್ದೀರಲ್ಲ, ಅದನ್ನು ನನಗೆ ನೆನೆಸಿಕೊಂಡ್ರೆ ನನಗೆ ತುಂಬಾ ಅಸಹ್ಯ ಆಗ್ತಾ ಇದೆ. ಈ ಶ್ರೀಮಂತ ಧರ್ಮರಾಜನಿಗೆ ಯಾರು ಹಿಂದಿನಿಗೆ ಎದುರು ಉತ್ತರ ಕೊಟ್ಟಿಲ್ಲ. ಇಲ್ಲ, ಆತದ್ರಲ್ಲಿ ನಿನ್ನ ತಮ್ಮನ ಮಗ ನನ್ನ ಇದೇ ಮೇಲೆ ಕೈ ಇಟ್ಟು ಅವಮಾನ ಮಾಡಿದ. ಅದರ ಪ್ರದಕ ಸೇಡಿಗಾಗಿ ಇವತ್ತು ಅವನು ಕಟ್ಟಿ ಹೊಡೆದಿದ್ದೇನೆ. ನಿನ್ನ ಕೈಯಿನ ಬುದ್ಧಿ ಹೇಳುವ ಮಟ್ಟಕ್ಕೆ ನಾನು ಬೆಳೆದಿಲ್ಲ. ಶೆಟ್ಟೆ, ತಾ ಚಾಟಿಯನ್ನು ತೆಗೆದುಕೊಳ್ಳು. ನನ್ನ ರಮ್ಯಾ, ಅನುಭವಿಸು ಮಗನೇ, ನಾನು ಕೊಡುತ್ತಿರುವ ಚಾಟಿ ವೇಟನ್ನ. ಬಿಡಿ ಶ್ರೀಮಂತರೇ, ದಯವಿಟ್ಟು ನನ್ನನ್ನು ಹೊಡಿಬೇಡಿ, ಅವನನ್ನು ಬಿಟ್ಟುಬಿಡಿ. ಏನು? ನಿನ್ನ ನಾನು ಬಿಟ್ಟು ಬಿಡಬೇಕಾ? ಸೌದಾ, ನಿನ್ನ ನಾನು ಬಿಟ್ಟು ಬಿಡಬೇಕಾದ್ರೆ ನೀನು ಬಿಟ್ಟು ಬಿಡಬೇಕಾದ್ರೆ ನೀನು ಇಲ್ಲಿಗೆ ಯಾರಿಗಾದ್ರೂ ಮೈ ಮಾರಿ ನನ್ನ ಹಣ ತಂದು ಕೊಟ್ಟು ನಿನ್ನನ್ನು ಬಿಡಿಸಿಕೊಂಡು ಹೋಗು. ನನ್ನ ಮಗನಂದರೆ ನಿಮ್ಗೆ ಅಟ್ಟು ಕೀಳಾಗು ಕಾಣುವೇನೇನು? ಏ ಮಗನೇ, ಬಡವರಂದರೆ ಬಡವರದಿಂದ ನಾನು ಬದುಕಿನೆಂದು ತಿಳಿದುಕೊರೋ ಕತ್ತೆ. ಮೊದಲು ಕೊಡುತ್ತಿರುವ ವೇಟು ಅದು ನಿನಗೆ ಅಂತ ತಿಳಿದುಕೋ. ಯಾಕಂದ್ರ ಅದು ನಿನಗೆ ಗೊತ್ತು, ನನಗೆ ಗೊತ್ತ. ಶೆಟ್ಟಿ, ಸರಿ ಹಿಂದಕ್ಕೆ. ಲೇ ಧರ್ಮ್ಯ, ನೀನ್ ಯಾವ ಗಂಡಸು ಎಂಬ ನನ್ನಂತ ಹುಲಿಯನ್ನು ಕಟ್ಟಿ ಹಾಕಿ ವಯಸ್ಸದ ನನ್ನ ತಂದೆ ಮೇಲೆ ಪೌರುಷ ತೋರಿಸುವ ನೀನಪ್ಪ ಚಂಡ ಗಂಡಸು. ಮೈಯಲ್ಲಿ ತುಂಬಾ ಪಗುರಿದೆ ಅಂತ ತಿಳಿದ ಮೇಲೆ ಹುಲಿಗೆ ಎದುರು ಆದ್ರೆ ಆ ಹುಲಿ ಪಂಜಾಬಿ ಸುತ್ತದೆ.
ಆ ಹುಲಿಯನ್ನು ಭದ್ರವಾದ ಕೋಟಿಲಿ ಬದ್ಧಿಸಿ ಹುಲಿಯನ್ನು ಪ್ಲಾನ್ ಮಾಡಿ ಹಿಡಿಬೇಕು ಕಣ. ಶ್ರೀಮಂತರೇ, ಬೇಕಿದ್ರೆ ನನ್ನ ಅಣ್ಣ ಮಾತನಾಡಿ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಬಿಟ್ಟು ಬಿಡಿ. ಆಯ್ತಾ? ಈ ಶ್ರೀಮಂತ ಧರ್ಮರಾಜ ಒಮ್ಮೆ ಮನಸ್ಸು ಮಾಡಿದ್ರೆ ಮುಗಿತು. ಕ್ಷಮಿಸು ಚಾನ್ಸೇ ಇಲ್ಲ. ಅನುಭವಿಸು ಮಗನೇ ರಮ್ಯಾ, ನಾನು ಕೊಡುತ್ತಿರುವ ಚಾಟೆ ವೇಟನ. ಯಾಕಂದ್ರೆ ಲೇ ರಮ್ಯಾ, ತುಂಬಾ ವರ್ಷದಿಂದ ನನ್ನ ಕೈಯಲ್ಲಿ ನೀನು ಸಿಕ್ಕಿಲ್ಲ ಕಣ. ಇವತ್ತು ಆ ಸಮಯ ನನ್ನ ಕೈಲಿ ಕೂಡಿ ಬಂದಿದೆ. ಯಾಕಂದ್ರೆ ಈ ಶ್ರೀಮಂತ ಧರ್ಮರಾಜ ಊರಲ್ಲಿ ಏನೇ ಮಾಡಿದ್ರು ನಡೀತದೆ ಕಣ. ಬೇಡಿ ಶ್ರೀಮಂತರಿ, ದಯವಿಟ್ಟು ಅಣ್ಣನ ಹೊಡಿಬೇಡಿ. ದೊಡ್ಡಪ್ಪ, ಬೇಕಿದ್ರೆ ನಮ್ಮ ಹೊಲವನ್ನು ಬಿಟ್ಟು ಕೊಡ್ತೀವಿ ಅಂತ ಹೇಳಿ ದೊಡ್ಡಪ್ಪ. ನನ್ನ ಮಗನನ್ನು ಹೊಡೆಯಬೇಡಿ ಶ್ರೀಮಂತ್ರಿ, ಹೊಲವನ್ನು ಬಿಟ್ಟು ಕೊಡುತ್ತೇವೆ ಶ್ರೀಮಂತ್ರಿ. ನಿನ್ನ ಮಗನನ್ನು ಹೊಡೆಯಬಾರ್ದೆ ಶಿವ್ಯ. ನಿನ್ನ ಮಗನ ಹೊಡೆದಷ್ಟೇ ಅಲ್ಲ, ಈ ನನ್ನ ಪಾದ್ರಾಕ್ಷಯಿಂದ ಕೂಡ ನಿನ್ನನ್ನು ಎತ್ತು ಎದಿ ಚಾಡಿಸೋದು ನನಗಿದೆ ಮಗನೇ. ಅದೇ ಮಗ ಬಂದು ಕಾಪಾಡ್ತಾನೆ, ನೋಡ್ತೇನೆ. ಶ್ರೀಮಂತ್ರೆ, ಇಷ್ಟಕ್ಕೆ ಮುಗಿಸಿಬಿಡಿ ಶ್ರೀಮಂತ್ರೆ. ನಾವು ಬಡವರು, ನೀವು ಹೇಳಿದಾಗೆ ಕೇಳುವ ಜನ ಶ್ರೀಮಂತ್ರೆ. ತರ್ರಿ ತರ್ರಿ. ನೀವು ಮನುಷ್ಯರು ಅಥವಾ ಮೃಗಗಳು? ಅಪ್ಪಾಜಿ, ಮೊದಲು ಅವನನ್ನು ಬಿಟ್ಟು ಬಿಡು. ಸಾವುಕಾರ್ರೆ, ನೀವಾದ್ರೂ ಕೂಡ ನಮ್ಮ ತಮ್ಮನ ಮಕ್ಕಳನ್ನು ಬಿಡಿಸಿಕೊಡಿ ಸಾವುಕಾರ್ರೆ. ನಿಮ್ಮ ಕಾಲಿಗೆ ಬೀಳ್ತೀನಿ. ಹೇಳಿ ಶಿವಪ್ಪ, ಹೇಳಿ. ಹಿರಿಯಾದ ನೀವು ಈ ರೀತಿ ಕಾಲಿಗೆ ಬೀಳ್ಬಾರ್ದು. ಏನಾದರೂ ತೊಂದರೆ ಅಂದ್ರೆ ನಾನಿದ್ದೇನು. ಏ ಶಕ್ತಿ, ಮರ್ಯಾದೆಯಾಗಿ ಅವರನ್ನು ಬಿಟ್ಟು ಬಿಡು. ಜಗದೀಶ್, ನೀನು ಈಗ ತಾನೇ ಬೆಂಗಳೂರಿಂದ ಬಂದಿದ್ಯಾ, ಇದೆಲ್ಲ ನಿನಗೆ ಅರ್ಥವಾಗುದಿಲ್ಲ. ಸುಮ್ಮನೆ ಹೋಗೋ, ಒಳ್ಳೆ ರೆಸ್ಟ್ ಮಾಡಿ ಹೋಗೋ. ಅಪ್ಪ, ಯಾರು ತಪ್ಪು ಮಾಡಿದರೆ ತಪ್ಪು ತಪ್ಪೇ. ಹಣದ ತಂದೆಯಾದರೇನು, ತಾಯಿಯಾದರೇನು, ಬಂಧು ಆದರೇನು, ಬಳಗವಾದರೇನು, ತಪ್ಪು ತಪ್ಪೇ. ಅಪ್ಪಾಜಿ, ಇದು ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಬೆಳೆಯುತ್ತಿರುವ ಈ ನಮ್ಮ ಮನೆತನ. ಈ ಮನೆತನದಲ್ಲಿ ಒದ್ದ ಮುತ್ತಜ್ಜರು ಇದೇ ಮನೆಯಲ್ಲಿ ನ್ಯಾಯ ಹೇಳುತ್ತಾ ಬಂದರು. ಆಗಿನ ಕಾಲದಲ್ಲಿ
ಮತ್ತರು ಧರ್ಮರಾಜ ಎಂಬ ಬಿರುದು ಪಡೆದರು. ಅದೇ ರೀತಿ ನಿನಗೆ ಧರ್ಮ ಎಂಬ ಹೆಸರಿಟ್ಟು ಈ ಅರಮನೆಗೆ ರಾಜನಾಗಿ ನಿನ್ನನ್ನು ತಂದರು. ಅಪ್ಪ, ನೀನೆಂದ ಕೆಲಸ ಮಾಡ್ತಿದೀಯಪ್ಪ? ಬಡವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆಯಲ್ಲ, ಯಾಕೆ? ಈ ಧರ್ಮವಂತರ ಮನೆತ ನಡೆಸಿಕೊಳ್ಳ ಆಗೋದು ನಿನ್ನ ಕೈಯಿಂದ? ನೀ ಮಾಡೋ ದಬ್ಬಾಳಿಕೆಯನ್ನು ಕಂಡು ನನಗೆ ನನ್ನ ತಂದೆ ಎಂದು ಹೇಳಲು ನಾಚಿಕೆ ಬರುತ್ತದಪ್ಪ, ನಾಚಿಕೆ ಬರುತ್ತದೆ. ಏ ಜಗದೀಶ, ಸುಮ್ಮನೆ ನನಗೆ ತಿಳಿಯುವ ವಿಷಯ ಅಲ್ಲ, ಸುಮ್ಮನೆ ಹೊರಟು ಹೋಗಿಬಿಡು. ಹೊರಟು ಹೋಗಲು ನಾನೇನು ನಿನ್ನ ಹಾಗೆ ಭಿಕ್ಷಕ ಬಂದ ಭಿಕ್ಷಕನು ಅಲ್ಲ. ಧರ್ಮವಂತರ ಮನದಲ್ಲಿ ಹುಟ್ಟಿದ ಧರ್ಮದ ಕುಡಿ ನಾನು. ಧರ್ಮ 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 ಎಲ್ಲಿ ಸತ್ಯವಂತರಿರ್ತಾರೋ ಅಲ್ಲಿ ಧರ್ಮ ಇದ್ದೇ ಇರುತ್ತದೆ. ನಿಮ್ಮಂತ ಪಾಪಿಗಳಿದ್ದಲ್ಲಿ ಅಧರ್ಮ ತಾಂಡವಾಡ್ತಾ ಇದೆ. ನಾನು ಹೇಳ್ತಾ ಇದ್ದೇನೀಗ, ನೀವಿಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ದಂಡಂ ದಶಗುಣ. ನಿನ್ನಂತ ನರಕುನ್ನಿಗೆ ಏನು ಗೊತ್ತು ಈ ದಂಡರಾಜನ ಮರ್ಮ? ಜಗದೀಶ್, ನೀನು ತುಂಬಾ ಹದ್ದು ಮೀರಿ ಮಾತನಾಡ್ತಾ ಇದೀಯಾ. ಈ ಊರ ಹಳ್ಳಿ ಜನರು ಬಡದು ಬಾಯಿಗೆ ಹಾಕೋತಾ ಇದ್ರೆ ಈ ಊರಲ್ಲಿ ನಾವು ಬದುಕೋದು ತುಂಬಾ ಕಷ್ಟವಾಗಿ ಹೋಗುತ್ತದೆ. ಇಷ್ಟು ನೀನು ಬದುಕಬೇಕಾದ್ರೆ, ನೀನು ಸಿಟಿಯಲ್ಲಿ ವಿದ್ಯೆ ಕಲಿಯಬೇಕಾದ್ರೆ ಹಣ 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 ಹಣ. ಈ ಊರಲ್ಲಿ ಇಲಿಯಾಗಿ ಬದುಕೋದಕ್ಕಿಂತ ಹುಲಿಯಾಗಿ ಒಂದೇ ಒಂದಿನ ಬದುಕ್ತೀನಿ. This is my. ಲೇ ಜಗದೀಶ, ನಿನ್ನ ಆಟ ಇದು ಒಳ್ಳೆಯದಲ್ಲ. ತಿಳಿದುಕೊಂಡು ನಡೆದರೆ ಈ ಅರಮನೆಗೆ ರಾಜ್ಯ ಆಗಬಹುದು, ಇಲ್ಲವಾದರೆ ಏನು ಅಧಿಕಾರಿ ಆಗುತ್ತೆ. ಎಚ್ಚರದಿಂದ ಮಾತನಾಡು. ಇಲ್ಲವಾದರೆ ಇಲ್ಲಿ ಇದೇ ಕ್ಷಣವೇ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುದು. ಜೋಕೆ ಮಗನೇ, ಪ್ರಾಣ ಪಕ್ಷಿ ಹಾರಿ ಹೋಗಲು ನಾನೇನು ನಿಮ್ಮ ಕೈಯಲ್ಲಿ ಬೆಳೆದವನಲ್ಲ. ಹಿಂದೆ ನಮ್ಮ ಅಜ್ಜನಾದ ಧರ್ಮವಂತರ ಮನದಲ್ಲಿ ಧರ್ಮಾಧಿಕಾರಿಯಾಗಿ ಬೆಳೆದ ನನ್ನಜ್ಜನ ಕೈ ತುತ್ತಿಂದ ಬೆಳೆದ ಗಂಡುಗಲಿ ಶರೀರ. ನೀವಾಗಿ ನೀವು ಹೋಗ್ತಿರೋ ಅಥವಾ ಅಂದ್ರೆ ನಾವಾಗಿ ನೀನು ಹೋಗ್ಬೇಕು. ಲೇ ಜಗದೀಶ್, ಈ ಮನೇಲಿ ನನಗೆ ಎಷ್ಟು ಹಾಕಿದೆಯೋ ನನ್ನ ಫ್ಯಾಕ್ಟ್ರಿ ಮ್ಯಾನೇಜರ್ ಆದ ಧನರಾಜ್ಗೆ ಕೂಡ ಅಷ್ಟೇ ಹಾಕಿದೆ ಅನ್ನೋದು ಮರೆಯಬೇಡ. ಅಪ್ಪ, ನಿನ್ನ ಮ್ಯಾನೇಜರ್ ಇರುವಷ್ಟು ಹಕ್ಕು ನಾ ಸಾಕಿದ ನಾಯಿಗೂ ಕೂಡ ಇದೆ. ಅಪ್ಪ, ನಾಯಿ ಒಂದೇಳೆ ಒಂದು ತುತ್ತು ಕೂಳು ಹಾಕಿದರೆ ಇವನೇ ಈ ಮನೆಯ ಮಾಲಕ ಅಂತ ತಗ್ಗಿ ಬಗ್ಗಿ ನಡೀತೈತಿ. ಆದ್ರೆ ವಿಷ ತುಂಬಿದ ನಿನ್ನ ಮ್ಯಾನೇಜರ್
ಒಂದಿಲ್ಲ ಒಂದು ದಿನ ನೀ ಬೆಳೆಸಿದ ಮರ ನಿನಗೆ ಮುಳುವಾಗೋದು. ಏಯ್! ಮಾತಿಗೆ ಮಾತು ಬೆಳ್ತಾ ಹೋದರೆ ವಿರಸ ಜಾಸ್ತಿ ಆಗ್ತಾ ಹೋಗ್ತದೆ. ವಿರಸ ಆಗುವ ಮುನ್ನ ನೀವಿಲ್ಲಿಂದ ಕಾಲ್ ಕಿತ್ರೆ ಸರಿ ಹೋಗ್ತೀರಾ ಅಥವಾ ಈ ಜಗದೀಶನ ಪೌರುಷ ತೋರಿಸ್ಲಾ? ಏ ಶಕ್ತಿ! ನೀನಾಗೆ ನಿಮ್ಮ ದನಿ ಕರ್ಕೊಂಡು ಹೋಗ್ತೀಯ? ನಿನಗಾದ ಪರಿಸ್ಥಿತಿ ನಿಮ್ಮ ಮ್ಯಾನೇಜರ್ಗೂ ಬರ್ತೈತಿ. ತಪ್ಪು ಮಾಡಿದ್ರ ಹೊಡೆದಪ್ಪಗೂ ಬರ್ತೈತಿ. ನಾನು ನಿನ್ನ ತಂದೆಯದ ಮರಿಬಿಡ. ಜಗದೀಶ್, ತುಂಬಾ ಹದ್ದಿ ಮೀರಿ ನೀನು ಮಾತಾಡ್ತಾ ಇದೀಯ. ಜೊತೆಗೆ ಬರಲಿ ಕೆಡವಿ ಹೊಡೆಯೋ ಕಾರುಡಿ ಬೆಚ್ಚು ಅವನನ್ನ. ಬರಲಿ ಕೆಡವಿ ಹೊಡೆಯೋ ಕಾರುಡಿ. ಕಾರುಡಿ ಶ್ರೀಮಂತ್ರೆ, ನೀವು ಬಂದು ನನ್ನ ತಮ್ಮನ ಮಗನ ಪ್ರಾಣ ಹಾಗೂ ನನ್ನ ತಮ್ಮನ ಮಗಳ ಮಾನವನ್ನು ಕಾಪಾಡಿದ್ರಿ. ಆ ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ದೇವ್ರೆ. ಆಯ್ತು ಶಿವಪ್ಪ. ರಮೇಶ್, ನನ್ನ ತಂದೆ ಮಾಡಿದ ತಪ್ಪನ್ನು ನೀನು ಕ್ಷಮಿಸ್ತಾ ಇಲ್ಲ ಗೊತ್ತಿಲ್ಲ, ಆದರೆ ನನ್ನ ತಂದೆಯ ಪರವಾಗಿ ನಿನ್ನಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಶ್ರೀಮಂತರೇ, ಎಂಥವ್ರ ಹೊಟ್ಟೆಯಲ್ಲಿ ಎಂಥವ್ರು ಹುಟ್ಟಿದ್ದೀರಿ. ನಿಮ್ಮ ತಂದೆ ಬಡವರೆಂದರೆ ಕೆಂಡ ಕಾರುತ್ತಾರೆ, ಆದರೆ ನೀವು ದೇವರು. ಶ್ರೀಮಂತರೇ, ಶಾಂತ ಉದಾರ ಮನಸ್ಸೈತಿ ನಿಮ್ಮಲ್ಲಿ. ನೋಡು ರಮೇಶ, ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆಯಿಂದ ಇರಬೇಕು. ದೇಶ ಕಟ್ಟಿಕೊಂಡು ನಾನಾರು ನೀನಾರು ಅನ್ನುವ ಈ ಕಾಲದಲ್ಲಿ ನೋಡು ರಮೇಶ, ಇವಳು ನಿನ್ನ ತಂಗಿ ತಾನೆ? ಹೌದು ಜಗದೀಶ್, ಇವಳು ನನ್ನ ಒಡ ಹುಟ್ಟಿದ ತಂಗಿ. ನೋಡು ಶಿವಪ್ಪ ಅಶೋಕ್, ನಿಮ್ಮ ಮನೆತನಕ್ಕೆ ಯಾವುದೇ ಸಂಕಟ ಬಂದರೂ ನಿಮ್ಮ ಮನೆತನದ ಮೇಲೆ ನಾನು ಸದಾ ಸಿದ್ಧನಾಗಿರುತ್ತೇನೆ. ಆಯ್ತು, ನೀನು ಹೋಗ್ಬೋದು. ಶ್ರೀಮಂತರೇ, ನಿಮ್ಮ ಋಣವನ್ನು ಯಾವತ್ತೂ ಮರೆಯಲಾರೆ. ಶ್ರೀಮಂತ್ರಿ, ನೀವು ಇವತ್ತು ಬಂದು ನಮ್ಮನ್ನು ಕಾಪಾಡಿದ್ದಕ್ಕಾಗಿ ನಿಮಗೆ ಎಷ್ಟೊಂದು ನಮಸ್ಕಾರಗಳನ್ನು ನಾವು ಹೇಳಿದರೂ ಕಡಿಮೆನೇ ಶ್ರೀಮಂತ್ರಿ. ಅಶೋಕ್, ಏಕೆಂದರೆ ಮುಳುಗುವವನಿಗೆ ಹುಲ್ಲು ಕಡ್ಡೆಯ ಆಸರೆ ಅಂದ ಹಾಗೆ ನೀವು ಬರದೆ ಹೋಗಿದ್ರೆ ನಮ್ಮ ತಮ್ಮನ ಮಗನ ಪ್ರಾಣವನ್ನೇ ಅದೇ ರೀತಿಯಾಗಿ ನಮ್ಮ ತಮ್ಮನ ಮಗಳನ್ನು, ಅವರನ್ನು ಏನು ಮಾಡೋದಕ್ಕೂ ಹೆಸ್ತಾ ಇರಲಿಲ್ಲ ನಿಮ್ಮ ತಂದೆಯವರು. ಅಶೋಕ, ನಿಮ್ಮೆಲ್ಲರ ಮೇಲೆ ಶ್ರೀ ಮಾರುತೇಶನ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ. ನೀವೇನು ಚಿಂತೆ ಮಾಡಬೇಡಿ, ನಿನ್ನ ಮಗಳನ್ನು ಕರೆದುಕೊಂಡು ನೀವು ಹೋಗ್ಬೋದು. ಹಾಗಿದ್ರೆ ಶ್ರೀಮಂತ್ರಿ, ನಾವಿನ್ನು ಹೋಗಿ ಬರ್ತೀವಿ. ರಮೇಶ, ಬಾರಪ್ಪ, ನಾವು ಮನೆಗೆ ಹೋಗಿ ಬರುತ್ತೇವೆ. ವೀರಭದ್ರೇಶ್ವರ
40 ಹಳ್ಳಿಗೆ ಆಸರಿಯಾಗಿರುವಂತಹ ಶ್ರೀಮಂತರು ನಾವಿರುವಾಗ ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಂದೆ ಪ್ರತಿನಿತ್ಯ ಬಡವರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾನೆ. ತಂದೆ, ಕಲ್ಲಾಗಿ ಕುಳಿತಿದ್ದೀಯ ಮಾರುತೇಶ, ಕಲ್ಲಾಗಿ ಕುಳಿತಿದ್ದೀಯ. ಈ ಊರಲ್ಲಿ ಇಷ್ಟೊಂದು ಜನ ಇದ್ದರು, ಒಬ್ಬರಾದರೂ ಬಡವರ ಸಹಾಯಕ್ಕೆ ಬರಲಿಲ್ಲ. ಆದರೆ ಇಂದು ನನ್ನ ತಂದೆಯನ್ನು ಎದುರಾಕಿಕೊಂಡು ಈ ಊರಲ್ಲಿ ಬದುಕುವ ಶಕ್ತಿ ನೀಡು ತಂದೆ ಮಾರುತೇಶ್ವರ. ಚಿಕ್ಕಂದಿನಲ್ಲಿ ತಪ್ಪಲಿಯಾದ ನನ್ನನ್ನು ಈ ಊರಿನ ಅಕ್ಕ ತಂಗಿಯರು ತಾಯಂದರು ನನ್ನ ಮುದ್ದಿನ ಮಗನಂತೆ ಬೆಳೆಸಿದ್ದೀರಿ. ಈ ಮಗನ ಋಣ ತೀರಿಸುವ ಭಾರ ನಿಮ್ಮನ್ನು ಕೂಡಿದೆ ತಾಯಿ, ನಿಮ್ಮನ್ನೇ ಕೂಡಿದೆ. ಇಷ್ಟೊಂದು ಕಠೋರವಾದ ನನ್ನ ತಂದೆಯ ಹೃದಯದಲ್ಲಿ ಕಠೋರವಾದ ನನ್ನ ತಂದೆಯ ಹೃದಯದಲ್ಲಿ ಬೀಜ ಬಿತ್ತಿದವರು ಯಾರು ತಂದೆ? ದೇವಾ, ವೀರಭದ್ರೇಶ್ವರ, ಮಾರುತೇಶ್ವರ, ಚಿಕ್ಕಂದಿಂದಲೂ ನನ್ನನ್ನು ಚೊಕ್ಕಾಗಿ ಬೆಳೆಸಿದ ಚೊಕ್ಕಾಗಿ ಬೆಳೆಸಿದ ಮಾತೆ ಪ್ರೇಮ ಪ್ರಭಾವ ಇಲ್ಲದ ಈ ಅನಾಥ ಕಣ್ಣನಿಗೆ ಬಂಗಾರ, ಅರಮನೆ, ಐಶ್ವರ್ಯ ಸಾಕಷ್ಟಿದ್ದರು. ತಾಯಿಯ ಮಮತೆಯ ಮುಂದೆ ಇದೆಲ್ಲ ತೃಣ ಸಮಾನ. ತೃಣ ಸಮಾನ. ಅಕ್ಕರೆಯಿಂದ ಕಲಿತ ಮಗ ತಂದೆಯನ್ನು ನೋಡಬೇಕೆಂದು ಓಡಾಡಿ ಬರುವಾಗ ಧರ್ಮವಂತರ ಮನೆಯಲ್ಲಿ ಅಧರ್ಮವೇ ನಡೆದು ಹೋಯಿತು ದೇವ. ಯಾವನ